KRS ಡ್ಯಾಮ್ ಅದರ ಜೊತೆಗೆ ಬೃಂದಾವನ ಗಾರ್ಡನ್ ಈಗ ಮತ್ತೊಂದು ಪಾರ್ಕ್ ಕೂಡ ಆಗತ್ತಂತೆ. ಏನು ನೋಡೋಣ. ಸೊ KRS ನಲ್ಲಿ ಈಗ ಫ್ಯಾಂಟಸಿ ಪಾರ್ಕ್ ಅನ್ನ ಮಾಡಕ್ಕೆ ಈಗ ಮುಂದಾಗಿದೆ ಸರ್ಕಾರ. 2633 ಕೋಟಿ ಯೋಜನೆಗೆ ಸಂಪುಟ ಅನುಮೋದನೆಯನ್ನ ಕೊಟ್ಟಿದೆ. ವಾಟರ್ ಸ್ಪೋರ್ಟ್ಸ್, ಹೆಲಿಪ್ಯಾಡ್, 5 ಸ್ಟಾರ್ ಹೋಟೆಲ್ ಅನ್ನ ಮಾಡಕ್ಕೆ ಈಗ ಮುಂದಾಗಿದ್ದಾರೆ. KRS ನಲ್ಲಿ ಫ್ಯಾಂಟಸಿ ಪಾರ್ಕ್ ಮಾಡಕ್ಕೆ ಈಗ ಮುಂದಾಗಿದ್ದಾರೆ. KRS ನಲ್ಲಿ 2633 ಕೋಟಿ ರೂಪಾಯಿ ಯೋಜನೆಗೆ ಸಂಪುಟ ಅನುಮೋದನೆಯನ್ನು ಕೊಟ್ಟಿದೆ. ವಾಟರ್ ಸ್ಪೋರ್ಟ್ಸ್, ಹೆಲಿಪ್ಯಾಡ್, 5 ಸ್ಟಾರ್ ಹೋಟೆಲ್ ಅನ್ನ ಈಗ ಮಾಡಕ್ಕೆ ಮುಂದಾಗಿದ್ದಾರೆ. ಅದಿನ್ಯಾವ್ಯಾವ ಪರಿಸ್ಥಿತಿ ಆಗುತ್ತೋ. KRS ಅಲ್ಲಿ ಈಗ ನೀರೊಂದು ಚೂರಾದರೂ ಚೆನ್ನಾಗಿದೆ. ಇವೆಲ್ಲ ಮಾಡಿಬಿಟ್ರೆ ಆ ಡ್ಯಾಮಲ್ಲಿರುವಂಥ ನೀರು ಇನ್ನೂ ಏನೇನಾಗುತ್ತೋ, ಯಾವ್ಯಾವ ಗಬ್ಬೆದ್ದೋಗುತ್ತೋ ಆ ನೀರನ್ನು ಈಗ ಬೆಂಗಳೂರಿಗೆ ಬರಬೇಕು, ಕುಡಿಯೋಕ್ಕೆ ಹೋಗಬೇಕು. ಮಕ್ಕಳ ಉದ್ಯಾನವನ ಅಭಿವೃದ್ಧಿಗೆ ಪ್ಲ್ಯಾನ್ ಮಾಡ್ತಾ ಇದ್ದಾರಂತೆ. ನಾಟ್ ಎ ಗುಡ್ ಐಡಿಯಾ ಅಂತ ಅನಿಸುತ್ತೆ. ಗೊತ್ತಿಲ್ಲ, ಅವರವ್ರಿಗೆ ಇಷ್ಟ, ಕೆಲವ್ರಿಗೆ ಇಷ್ಟ ಆಗ್ಬೋದು, ಕೆಲವ್ರಿಗೆ ಇಷ್ಟ ಆಗಲಿಕ್ಕಿಲ್ಲ. ಕಾರಣ ಅದು ಡ್ಯಾಮ್ ಆಗಿರೋದ್ರಿಂದ ಅಲ್ಲಿ ನಿಮಗೆ ಈಗಲೇ ಅಲ್ಲಿ ಬೃಂದಾವನ ಗಾರ್ಡನ್ಗೆ ಅತಿ ಹೆಚ್ಚು ಪ್ರವಾಸಿಗರು ಹೋಗ್ತಾರೆ. ನೀವು KRSನಲ್ಲೇ ಈಗ ವಾಟರ್ ಸ್ಪೋರ್ಟ್ಸು, ಹೆಲಿಪ್ಯಾಡು, 5 ಸ್ಟಾರ್ ಹೋಟೆಲ್ಗಳನ್ನೆಲ್ಲ ಮಾಡ್ತಾ ಕೂತ್ಕೊಂಡ್ರೆ ಬೇರೆ ಕಡೆಗೆ ಅಭಿವೃದ್ಧಿ ಮಾಡಿರಿ. ಅಲ್ಲಿ ಬೃಂದಾವನ ಉದ್ಯಾನ ಇದೆ, ಅಲ್ಲಿಗೆ ಹೋಗ್ತಾರೆ. ಬೇರೆ ಕಡೆಗೆ ಜನ ಹೋಗುವಂಗೆ ಮಾಡಿ. ಅಲ್ಲಿ ಕೂಡ ದುಡ್ಡು ಹರಿದಾಡಬೇಕಲ್ವ, ಅಲ್ಲಿರುವಂಥ ಜನರಿಗೆ ಉದ್ಯೋಗ ಸಿಗಬೇಕಲ್ವ. ಇರೋ ಕಡೆನೇ ಹೋಗಿ ಎಲ್ಲ ತುರುಕ್ತಾ ಇದ್ರೆ ಏನು ಪ್ರಯೋಜನ ಆಗುತ್ತೆ? ನಂಗೆ ಅರ್ಥನೇ ಆಗಲ್ಲಪ್ಪ. ಎಲ್ಲ ಇರೋ ಕಡೆನೇ ಹೋಗಿ ತುರುಕೋದು. ಈಗ ಬೆಂಗಳೂರಿಗೆ ಕೆಲಸ ಅಂತಂದರೆ ಸಾಕು, ಕಂಪ್ನಿಗಳನ್ನು ಬೆಂಗಳೂರಿಗೆ ತುರುಕೋದು, ಬೇರೆ ಕಡೆ ಕೊಡೋದೇ ಇಲ್ಲ. ಅವ್ರು ಹೋಗ್ತಾರೋ ಬಿಡ್ತಾರೋ, ಅಟ್ಲೀಸ್ಟ್ ಹೇಳಬೇಕಲ್ಲ. ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋದಿಂದ ಶ್ರೀನಿವಾಸರಾವ್ ದಳವಿ ನನ್ನೊಂದಿಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶ್ರೀನಿವಾಸ್, ಈಗ ಅಲ್ಲಿ ಬೃಂದಾವನ ಇದೆ, ಅದನ್ನೇ ಇನ್ನೊಂಚೂರು ಡೆವಲಪ್ ಮಾಡಿಕೊಂಡು ಡ್ಯಾಮಲ್ಲಿ ಇನ್ನು ಇದನ್ನೊಂದು ಹೋಗಿ ತಂದಿಟ್ಬಿಟ್ರೆ ಇನ್ನು ನೀರಿನ ಪರಿಸ್ಥಿತಿ ಏನು, ಹೇಗೆ, ಎತ್ತ, ಇದ್ರ ಬಗ್ಗೆ ಏನಾದರೂ ರೂಪುರೇಷೆ ಇದೆಯಾ ಅಥವಾ ಏನು ಅಂತ? ಅರವಿಂದ್, ಅರುಣ್ ಈ ಒಂದು ಪ್ರಾಜೆಕ್ಟ್ ನ ರೂಪುರೇಷೆಗಳು ಏನು ಅನ್ನುವಂತ ಸಂಪೂರ್ಣ ಮಾಹಿತಿಯನ್ನ ಸರ್ಕಾರ ಕೊಟ್ಟಿಲ್ಲ. ಆದ್ರೆ ಇವತ್ತಿನ ಕ್ಯಾಬಿನೆಟ್ ನಲ್ಲಿ ಸುಮಾರು 2600 ಕೋಟಿಗಳಷ್ಟು KRS ಬೃಂದಾವನವನ್ನ ಮೇಲ್ದರ್ಜೆಗೇರಿಸುವಂತಹ ಪ್ರಸ್ತಾವಕ್ಕೆ DK ಶಿವಕುಮಾರ್ ಅವರು ಪ್ರಸ್ತಾಪ ಇಟ್ಟಿದ್ರು. ಅದಕ್ಕೆ ಇವತ್ತಿನ ಕ್ಯಾಬಿನೆಟ್ ಒಪ್ಪಿಗೆಯನ್ನ ಕೊಟ್ಟಿದೆ. ಅಂದ್ರೆ ಫ್ಯಾಂಟಿಸಿಕ್ ಮಾದರಿಯಲ್ಲಿ ಈ ಒಂದು ಉದ್ಯಾನವನವನ್ನ ಅಭಿವೃದ್ಧಿ ಮಾಡಬೇಕು ಅನ್ನುವಂತ ವಿಚಾರವನ್ನ ಇವತ್ತು ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮಾಡಲಾಗಿತ್ತು. ಅದಕ್ಕೆ ಒಪ್ಪಿಗೆ ಕೊಡಲಾಗಿದೆ. ಆ PPP ಮಾಡೆಲ್ ನಲ್ಲಿ ಇದನ್ನ ಟೆಂಡರ್ ಪ್ರಕ್ರಿಯೆಯನ್ನ ಕರೆದು ಅದಾದ ನಂತರ ಮಾಡುವಂತ ಪ್ರಕ್ರಿಯೆಗಳನ್ನ ಕ್ಯಾಬಿನೆಟ್ ಒಪ್ಪಿಗೆ ಕೊಟ್ಟಿರುವಂತದ್ದು. ಇರುವಂತಹ ಆತಂಕ ಏನು ಅಂತಂದ್ರೆ, KRS ತುಂಬಾ ಕುಡಿಯುವ ನೀರಿಗೆ ಒಂದು ರೀತಿ ಜೀವನಾಡಿಯಾಗಿದೆ. ಅನೇಕ ಜಿಲ್ಲೆಗಳಿಗೆ ನೀರನ್ನು ಕೊಡುವಂತಹ ಕೆಲಸ KRS ನಿಂದ ಆಗಿದೆ. ಇಂತಹ ಪ್ರದೇಶದಲ್ಲಿ ಈ ರೀತಿಯಾದಂತಹ ಫ್ಯಾಂಟಿಸಿಕ್ ಮಾದರಿಯಲ್ಲಿ ಅವಶ್ಯಕತೆ ಇದೆಯಾ ಅನ್ನುವಂತಹ ಚರ್ಚೆಗಳು ಈಗ ಪ್ರಾರಂಭವಾಗಿರುವಂತದ್ದು. ಹಾಗಾಗಿ ಸರ್ಕಾರ ಅಥವಾ ಜಲಸಂಪನ್ಮೂಲ ಇಲಾಖೆ ಈ ಒಂದು ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಗಳು ಹೊರಗಡೆ ಕೊಟ್ಟಂತ ಬಳಿಕ ಯಾವ ವಿಚಾರಗಳು ಯಾವ್ಯಾವ ವಿಚಾರಗಳು ಇದೆ ಅನ್ನುವಂಥದ್ದು ನಮಗೆ ಸ್ಪಷ್ಟವಾಗುತ್ತದೆ. ಸದ್ಯಕ್ಕೆ ಇವತ್ತಿನ ಕ್ಯಾಬಿನೆಟ್ ನಲ್ಲಿ KRS ಉದ್ಯಾನವನವನ್ನ ಮೇಲ್ದರ್ಜೆಗೇರಿಸುವಂತಹ ಒಪ್ಪಿಗೆಗೆ ಕ್ಯಾಬಿನೆಟ್ ಇವತ್ತು ಅಪ್ರೂವ್ ಅನ್ನ ಮಾಡಿರುವಂತದ್ದು. ಅರುಣ್, ಓಕೆ, ಅಪ್ರೂವಲ್ ಏನೋ ಮಾಡ್ಕೊಂಡಿದ್ರೆ ಎಲ್ಲವೂ ಕೂಡ ಆಗಿದೆ. ಬಟ್ ಡ್ಯಾಮ್ ಸಂಪೂರ್ಣವಾಗಿ ನಮಗೆ ನೀರು ಅದನ್ನು ತಮಿಳ್ನಾಡಿಗೂ ಹರಿಸ್ಬೇಕು. ಎಷ್ಟು ಪ್ರಮಾಣದಲ್ಲಿ ನೀರಿರುತ್ತೆ, ಎಷ್ಟು ಟೈಮಲ್ಲಿ, 2 ವರ್ಷದ ನಂತರ ಈ ಸಲ ಡ್ಯಾಮ್ ತುಂಬಿದೆ. ನೀರು ಇಲ್ಲದೆ ಇರೋ ಟೈಮಲ್ಲಿ ಇವ್ರು ಏನು ಮಾಡ್ತಾರಂತ, ಇದಕ್ಕೆ ಬೀಗ ಹಾಕ್ತಾರಂತ 2,500 ಕೋಟಿ ರೂಪಾಯಿ ದುಡ್ಡನ್ನು ಹಾಕ್ಬಿಟ್ಟು. ಅರುಣ್, ಈ ಯಾವುದರ ಬಗ್ಗೆ ಕೂಡ ಇವತ್ತಿನ ಕ್ಯಾಬಿನೆಟ್ ನಲ್ಲಿ ಕ್ಯಾಬಿನೆಟ್ ಬ್ರೀಫಿಂಗ್ ನಲ್ಲಿ HK ಪಾಟೀಲ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿಲ್ಲ. ಇದು PPP ಮಾಡೆಲ್ ನಲ್ಲಿ ನಡೆಯುವಂತದ್ದು. ಟೆಂಡರ್ ಪ್ರಕ್ರಿಯೆಗಳಾಗಬೇಕು, ಆದ್ರೆ ಯಾವ್ಯಾವ ಕೆಲಸಗಳಾಗಬೇಕು ಅನ್ನುವಂಥದ್ದನ್ನ ಲೀಸ್ಟ್ ಇದೆ ಅನ್ನುವಂತ ಮಾತುಗಳನ್ನ ಹೇಳಿದ್ರು. ಆ ಲಿಸ್ಟ್ ಅನ್ನ ನಾವು ಕೇಳಿದ್ವಿ, ಅವ್ರು ಕೊಟ್ಟಿಲ್ಲ. ಆದ್ರೂ ಇಂತಿಂತದ್ದು ಹೆಲಿಪ್ಯಾಡ್ ಮಾಡುವಂತದ್ದಿರ್ಬೋದು, ಚಿಲ್ಡ್ರನ್ಸ್ ಪಾರ್ಕ್ ಮಾಡುವಂತದ್ದಿರ್ಬೋದು, ವಾಟರ್ ಸ್ಪೋರ್ಟ್ಸ್ ಮಾಡುವಂತದ್ದಿರ್ಬೋದು, ಸೊ ಇದೆಲ್ಲವೂ ಕೂಡ ಇನ್ಕ್ಲೂಡ್ ಆಗಬಹುದು ಅಂತ ಹೇಳಲಾಗ್ತಿದೆ. ಹಾಗಾಗಿ ಸರ್ಕಾರ ಹೆಚ್ಚಿನ ಮಾಹಿತಿ ಕೊಟ್ಟ ಬಳಿಕವೇ ಇದೆಲ್ಲ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅಂತ ಬಹುಶಃ ಗೊತ್ತಾಗುತ್ತೆ. ಅರುಣ್, ಓಕೆ ಶ್ರೀನಿವಾಸ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.